ಬೇಡ ಅಪ್ಪಿ, ನೀವು ಬೇಡ. ಮಮ್ಮಿ ಜೊತೆ ಹೋಗಿ. ಮಮ್ಮಿ ಬರ್ತಾನೆ ನಾನು ಇಲ್ಲೇ ಅದಾನ. ಅವನು ಡ್ರೆಸ್ ಮಾಡ್ಕೊಳತಾನ. ಮಸ್ತಾಗ್ಯದ ಲಕ್ಷ್ಮಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವ್ಲಾಗ್ನಾಗ ನಾವು ಒಂದು ಫಂಕ್ಷನ್ಗೆ ಹೋಗಿದ್ದೇವೆ. ನಾನು ಲಕ್ಷ್ಮಿ, ಅದು ನಮ್ಮ ಸ್ನೇಹಿತನ ಮದ್ವೆ ಇತ್ತು. ಸೊ ಒಂದು ಊರಿಗೆ ಹೊಂಟಿದ್ದೇವೆ. ಯಾವ ಊರಿಗಂತ ಮುಂದೆ ಹೇಳ್ತೀನಿ. ನೋಡ್ರಿ, ಪಟ ರೆಡಿಯಾಗಿ ಊರಿಗೆ ಹೋಗೋಣಂತ. ಹೆಂಗಾಯ್ತು ಫಂಕ್ಷನ್ ನೋಡ್ಕೊಂಡು ಬರೋಣ ಅಂತ. ಸೊ ನೋಡ್ರಿ ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಂದ ಶುರು ಮಾಡೋಣ. ನೀವುಗ ಕಟಿಂಗ್ ಮಾಡಿಸ್ಬೇಕಂತ ನಾನು ಸಚಿನ ಸ್ಟುಡಿಯೋಸಲ್ಲಿ ಬಂದೇವೆ. ಇವತ್ತು ಈವ್ನಿಂಗ್ ಫಂಕ್ಷನ್ ಹೊಂಟದ. ಸೊ ಕಟಿಂಗ್ ಆದಮೇಲೆ ನೀವುದ ಫೋಟೋ ಶೂಟ್ ಮಾಡಿದ ಸಚಿನ. ನೋಡ್ರಿ, ಸಂಜೆ ಮುಂದೆ ಪಟ್ನ ರೆಡಿಯಾಗಿ ಊರಿಗೆ ಹೋಗ್ಬೇಕು. ಇಲ್ಕಲಿಕ್ಲಿ ಆಲ್ಮೋಸ್ಟ್ ಸಂಜೆ ಆಗ್ಲಕ್ಕೆ ಬಂದದ. ಬಾಡಿ ಸೊ ಫೈನಲಿ ನಾನು, ಲಕ್ಷ್ಮಿ, ನೀವು ಮತ್ತು ಎಲ್ಲರೂ ನಮ್ಮ ಸ್ನೇಹಿತರ ಇಲ್ಕಲ್ ರೀಚ್ ಆದೆವು. ಆಲ್ಮೋಸ್ಟ್ ಎಂಟಾಯ್ತು ನೋಡ್ರಿ ಬರೋದ್ರಾಗೆ. ಲಕ್ಷ್ಮಿಗೆ ಬೇಜಾರಾಗಿತ್ತು. ಯಾಕಪ್ಪ ಅಂತಂದ್ರೆ ರೀತುಗೆ ಬಿಟ್ಟು ಬಂದಿದ್ಲ. ನೀವು ಒಬ್ಬನೇ ಬಂದಾನ್ರಿ. ಸೊ ರೀತು ಬಿಟ್ಟು ಬಂದ ಅಂತ ಹಳೆ ಮಾಡತ್ತಿದ್ಲ ಲಕ್ಷ್ಮಿ. ನೀವು ರಿದಾನ ಫುಲ್ ಖುಷಿಯಾಗಿ ಆಡತ್ತಿದ್ರ, ಮಸ್ತಿ ಮಾಡ್ಕೊಂತ. ನೀವು ಮಾತ್ರ ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ. ರಿದಾನ್ ಸಿಕ್ಬಿಟ್ಟಿದ್ದ ಅವನಿಗೆ. ಆಡ್ಕೋತ ಜೊತೆ ಮಸ್ತಿ ಆಡ್ಕೋತ ಕೂತಿದ್ದ. ನೀವು ರಿದಾನ್, ಹಾಯ್ ಹಾಯ್. ನಾವು ಬಂದಿದ್ದು ಇಲ್ಕಲ್ದಾಗಿರೋ ಕೈರಾಡ್ ಹೋಟೆಲ್ ಮತ್ತು ಲಾಡ್ಜ್ಗೆ. ಇದು ಚಲೋ ಇತ್ತು. ಮುಂದೆ ನೋಡಿನ ಈ ಹೋಟೆಲ್ ಬಗ್ಗೆ ಹೆಂಗಿತ್ತು ಅಂತೇಳಿ ಹೇಳ್ತೀನಿ. ನೋಡ್ರಿ, ಚೆಕಿನ್ ಆಗಿ ಇವಾಗ ಸಂಜೆ ಮುಂದೆ ನಮ್ಮ ಫ್ರೆಂಡ್ದ ಅರಿಶಿನ ಕಾರ್ಯಕ್ರಮ ಅದ. ಅದಕ್ಕೆ ಜಲ್ದಿ ಹೋಗೋಣಂತ ಫ್ರೆಶ್ ಅಪ್ ಆಗಿ. ಬೇಡ ಅಪ್ಪಿ, ನೀವು ಬೇಡ. ಮಮ್ಮಿ ಜೊತೆ ಹೋಗಿ. ಮಮ್ಮಿ ಜೊತೆ ಹೋಗ್ಬೇಕಾ? ನಾವೆಲ್ಲ ಫ್ರೆಶ್ ಅಪ್ ಆಗಿ ಇಲ್ಕಲ್ದಾಗಿರೋ ಕಲ್ಯಾಣ ಮಂಟಪಕ್ಕೆ ಹೋಗೋದಾಗ ಆಲ್ಮೋಸ್ಟ್ ಫಂಕ್ಷನ್ ಶುರು ಆಗ್ಲಕತ್ತಿತ್ತು. ಇದು ನಮ್ಮ ಫ್ರೆಂಡ್ ನೀತನ್ ಅಂತೇಳಿ, ಹುಬ್ಬಳ್ಳಿ ಹುಡುಗ. ಅದರ ಮದುವೆ ಇದ್ದಿದ್ದ ಇಲ್ಕಲ್ದಾಗ್ರಿ. ಸೊ ನಾವು ಹೋಗಿ ಜಾಯಿನ್ ಆಗಿ ಫೋಟೋ ಶೂಟ್ ಅದು ಮಾಡ್ಕೊಂಡು ನಾವು ದಂಪತಿಗಳಿಗೆ ವಿಶ್ ಮಾಡಿ ಸ್ನ್ಯಾಕ್ಸ್ ಊಟ ಅದು ಇದು ಮಾಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡಿ ರಿಟರ್ನ್ ಲಾಡ್ಜಿಗೆ ಬಂದೆವು. ಬೆಳಗ್ಗೆ ಜಲ್ದಿ ಅದ ಮ್ಯಾರೇಜ್ಗೆ ಹೋಗ್ಬೇಕಂತ ಹೇಳಿ. ಇಬ್ರು ಮುಂಜಾನೆ ಆಟ ಆಡ್ಕೊತ ಕೂತಾರೆ. ಅವ್ರಿಗೊಂದು ಟೆಲಿಫೋನ್ ಸಿಕ್ಬಿಟ್ಟದ. ಅದಾರ ಹೇಳಿನವ್ರಿಗೆ ಸರ್ವಿಸ್ದವ್ರು ಇರ್ತಾರಪ್ಪ ಅಂತ ಹೇಳಿ. ಬೆಳಗ್ಗೆ ಗಾಯ್ಸ್ ರಿದಾನ್ ನಮ್ಮ ರೂಮಿಗೆ ಬಂದಿದ್ದ. ಸೊ ನೀವನ್ ಜೊತೆ ಆಡ್ಲಕ್ಕಂತೇಳಿ ಇಬ್ರು ಸೇರಿ ಇಷ್ಟು ದಾನ್ಲಿ ಹಾಕಿದ್ರೆ ಕೇಳಬಾರ್ದ್ರಿ. ಅದು ಸುಮ್ಮನೆ ಟೆಲಿಫೋನ್ ತೊಗೊಂಡು ರೂಮ್ ಸರ್ವಿಸ್ದವ್ರಿಗೆ ಕಾಡಾಕತ್ತಿದ್ರು. ಫೋನ್ ಮಾಡಿ ಅವ್ರು ಒಂದ್ಸಲ ಬಂದು ಕೇಳೇ ಹೋದ್ರಿ ಏನು ಬೇಕು ಅಂತ ಹೇಳಿ. ಅಷ್ಟು ಕಾಡಾಕತ್ತಿದ್ರು ನೋಡ್ರಿ ಇಬ್ರು ಈ ಥರ. ಆದರೂ ಬಿಡ್ತಾನೆ ಇರಲ್ರಿ ಇಬ್ರು. ಅಂದ್ರು ಕಂಟಿನ್ಯೂ ಅಂದ್ರೆ ಫೋನ್ ಹೊಡ್ಕೋತೆ ಕೂತಿದ್ರು ಅವರಿಗೆ. ಆಮೇಲೆ ಗೊತ್ತಾಗ್ಬಿಡ್ತು ಅವರಿಗೆ, ಅವ್ರೇನು ಬರಲಿಲ್ಲ. ಮಮ್ಮಿದ ವಿಡಿಯೋ. ಮಮ್ಮಿ ರೆಡಿ ಆಗಿ ಅವರಿಬ್ರು ರಿದಾನ ನೀವು ಇಲ್ಲಿ ಬಂದು ಸ್ಪೈಡರ್ ಮ್ಯಾನ್ ಹಚ್ಚೋ ತಕ್ಷಣ ಕೂತ್ಬಿಟ್ಟಾರ ನೋಡ್ರಿ ಇಬ್ರು ಇಲ್ಲಿ. ನೀವು ಅದು ಬಂದ್ ಮಾಡಿ ಸ್ಪೈಡರ್ ಮ್ಯಾನ್ ಹಚ್ಚಿನ ನೋಡಿ ಸ್ಪೈಡರ್ ಮ್ಯಾನ್ ಬಂದ ನೋಡಿಲ್ಲ ಮೈನ. ಸ್ಪೈಡರ್ ಮ್ಯಾನ್ ಸರಿ. ನೀವೆಲ್ಲ ಸ್ಪೈಡರ್ ಮ್ಯಾನ್, ನೀವು ಎಲ್ಲೊಳೆ ಸ್ಪೈಡರ್ ಮ್ಯಾನ್ ಬಂದ. ನೋಡಿಲ್ಲ ನೀವು? ನೋಡು ಸ್ಪೈಡರ್ ಮ್ಯಾನ್ ಇಬ್ರು. ಹಾಯ್ ಗಾಯ್ಸ್, ನಾವು ಇವತ್ತು ಕೈರಾಡ್ನಾಗ ಅದೇವಿ. ಕೈರಾಡ್ದಾಗ ಸ್ಟೇ ಮಾಡಿದೇವಿ. ಇಲ್ಕಲ್ ಬರ್ಕರೆ. ನಾಳೆ ಇವತ್ತು ಮದುವೆ ಅದ. ನಿನ್ನೆ ಬಂದು ನೈಟ್ ನಿಂತ್ಕೊಂಡ್ಬಿಟ್ಟೇವಿ ಇಲ್ಲಿ. ಸೊ ಮಸ್ತ್ ಅದ ಹೋಟೆಲ್, ಮಾತ್ರ ಸೂಪರ್ ಅನಿಸ್ತ. ಹೋಟೆಲ್ ಚಂದಿತ್ತ, ಎಲ್ಲರಿಗೆ ಲೈಕ್ ಆಯ್ತು ಆಲ್ಮೋಸ್ಟ್. ಹೋಗೋಣ ಈ ಸದ ಫ್ರೆಶ್ ಅಪ್ ಆಗಿ ಮ್ಯಾರೇಜ್ಗೆ ಹೋಗ್ಬೇಕಾ. 11 ಗಂಟೆ ಮ್ಯಾರೇಜ್ ಅದ. ಹೋಗೋಣ ಅಂತ. ಯಾರೋ ಬಂದ ನೋಡೋಣ ಬರೀಲಿ. ಇದಾಯ್ತಾ? ಹಾಂ ಇಲ್ಲ ಮಮ್ಮಿ ಬರತ್ತ. ಹಾಂ ತಗೋತಾನೆ ಬರ್ತಾನೆ ರೀ. ನಾನಿನ ಇಲ್ಲೇ ಅದಾನ. ಅವನು ಡ್ರೆಸ್ ಮಾಡ್ಕೊಳತಾನ. ಮಸ್ತಾಗ್ಯದ ಲಕ್ಷ್ಮಿ.
ಅದಕ್ಕೆ ಹೇಳ ನಿಂಗೆ ಮನೆ ಹಿಡ್ದಾಕ ಅಂತೇಳಿ ಚಲೋ ಆಗ್ಯದ ನೋಡಿ. ಮಮ್ಮಿ ರೆಡಿ ಆದ್ಲ? ಹಾಂ 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 ಅದೇ ಅನ್ನಿಸ್ತದೆ. ಚಲೋ ಆಗ್ಯದ, ಕರೆಕ್ಟ್ ಅದು. ಇದು ಚಲೋ ಕೂತದ, ಮಸ್ತ್ ಆಗ್ಯದ ಸೀರೆ ಸರ್. ಎಂದು ಹಾಕೊಂಡ ಹಿಂಗೆ ಇರ್ತೈತಿಲ್ಲ. ಹಾಂ ಏನಂತ ಕರೆಕ್ಟ್ ಕೂತಿದ್ದ? ಹಾಂ ಮಸ್ತ್ ಕೂತದ ಈ ಸರ್ತೆ. ಹಾಂ ನಾ ಕೊಡ್ತೀನಿ ಕೊಟ್ಟು ಬರಂಬ ತೊಂಬ ಇವತ್ತು ಎಲ್ಲರೂ ರೆಡಿ ಆದೀವಿ. ಬಡ ಹಾಂ ನೀವು ಬರೀ ಏನರ ಒಂದು ಇರ್ತಾವೆ ನೋಡ್ರಿ. ಒಂದು ಆಗಣ ಒಂದು ಕಿತ್ತೀರಿ ಇರ್ತಾವೆ. ನಿಕ್ಕಿ ರಿದಾನ್ ಬಂದು ನೋಡಿ. ಆಯ್ತು ಲಕ್ಷ್ಮಿ. ಹಾಂ ಏನಾಯ್ತು? ಕೂದಲ ಇಷ್ಟ ಬಿಡ್ಕೋತೀನಿ ಸ್ವಲ್ಪ ನಾಳೆ ಸ್ಟೇಟ್. ಹಾಂ ಎಲ್ಲರೂ ರೆಡಿಯಾಗಿ ನಡ್ರಿ ಮ್ಯಾರೇಜ್ಗೆ ಹೋಗೋಣಂತ. ಅದಕ್ಕಿಂತ ಮುಂಚೆ ಈ ಕೈರಾಡ್ ಹೋಟೆಲ್ ಮತ್ತು ಲಾಡ್ಜ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಹೋಟೆಲ್ ಚಲೋ ಇತ್ತು. ಇಲ್ಕಲ್ಕಿಂತ ಮುಂಚೆ ರೀ ಬಿಜಾಪುರದಿಂದ ಹೋಗೋ ಟೈಮ್ದಾಗ ಬಿಜಾಪುರ ರೋಡಿಗೆ ಬರ್ತೈತಿ. ರೂಮ್ಸ್, ಹೋಟೆಲ್, ವೇಟಿಂಗ್ ರೂಮ್, ಇಲ್ಲಿದೆ ಆ್ಯಂಬಿಯನ್ಸ್ ಎಲ್ಲ ಸೂಪರ್ ಇತ್ತು. ಈ ಕಡೆ ಬಂದ್ರೆ ಸ್ಟೇ ಮಾಡ್ಲಿಕ್ಕೆ ಒಂದು ಒಳ್ಳೆ ಆಪ್ಷನ್ ಗಾಯ್ಸ್. ಆಲ್ಮೋಸ್ಟ್ ವೆಲ್ ಮೇಂಟೈನ್ಡ್ ಹೋಟೆಲ್ ಆ್ಯಂಡ್ ಲಾಡ್ಜ್ ಗಾಯ್ಸ್. ಮಸ್ತ್ ಅಂದ್ರೆ ಮಸ್ತ್ ಇತ್ತು. ನನಗಂತೂ ಭಾಳ ಇಷ್ಟ ಆಗಿಬಿಡ್ತು ಪರ್ಸ್ನಲಿ. ಸೊ ಲಕ್ಷ್ಮೀ ಅನ್ನಕತ್ತಿದ್ಲ ಚಲೋ ಐತದ ಅಂತೇಳಿ. ಫಂಕ್ಷನ್ ಮಾತ್ರ ಚಲೋ ಆಯಿತು ಗಾಯ್ಸ್. ಮ್ಯಾರೇಜ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ರೂಮಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆವು. ಆದರೆ ಇದು ಇಲ್ಕಲ್ ರೀ, ಲೇಡೀಸ್ ಎಲ್ಲ ಇಲ್ಕಲ್ ಸೀರೆ ನೋಡೋಣ ಅಂತೇಳಿ ಅನ್ಕೊಂಡು ಕೆಲವೊಂದು ಸೀರೆ ಅಂಗಡಿಗೆ ಬಂದೆವು. ಇಲ್ಲಿ ನಮ್ಮ ಫ್ರೆಂಡ್ ಮಹೇಶ್ ಅಂತೇಳಿ ಇಲ್ಲೇ ಇಲ್ಕಲ್ದವ್ರು. ಸೊ ಅವನಿಗೆ ಕೆಲವೊಂದು ಸೀರೆ ಅಂಗಡಿದವರು ಪರಿಚಯ ಇದ್ರಂತ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಬಾರಿ ಅಂತ ಅಂದಿದ್ದ. ಹೋದೆವು ಎಲ್ಲರೂ ಸೇರಿ. ಇದು NS ಸರೋದೆ ಸಿಲ್ಕ್ ಹೌಸ್ ಅಂತೇಳಿ ನ್ಯಾಷನಲ್ ಹೈವೇ ಹತ್ರ ಬರ್ತದೆ ಬಿಜಾಪುರ ರೋಡಿಗೆ ರೀ. ಸೊ ಅಲ್ಲೇ ನೋಡಕಂತೆ ಹೋದೇವಿ. ಅಲ್ಲಿ ನೋಡಿದ್ರೆ ಕೆಲವೊಂದು ಸೀರೆ ಕೆಲವರಿಗೆ ಇಷ್ಟ ಆಯ್ತು, ಕೆಲವರಿಗೆ ಇಷ್ಟ ಆಗಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ನೋಡ್ಬೇಕು, ಗೊತ್ತಲ್ಲ ನಿಮ್ಗೆ ಲೇಡೀಸ್ ಒಂದೇ ಕಡೆ ಇಷ್ಟಪಡಂಗಿಲ್ಲ, ಬೇರೆ ಕಡೆ ಹಂಗೆ ನೋಡ್ತಾನೆ ಇರ್ತಾರೆ. ಸೊ ಇನ್ನೊಂದು ಚೂರು ಯಾವುದೋ ಬೇರೆ ಅಂಗಡಿ ನೋಡೋಣ ಅಂತ ಅನ್ಕೊಳತ್ತಿದ್ದೇವೆ. ಮತ್ತು ಇನ್ನೊಂದು ಶಾಪ ಪೂರ್ತಿ ಊರೊಳಗೆ ಇತ್ತು ರೀ. ಅಲ್ಲಿ ಹೋಗಿ ಇಲ್ಕಲ್ ಸೀರೆ, ರೇಷ್ಮೆ ಸೀರೆ ನೋಡಿದೆವು. ಇದು ಮೊದಲೇ ಇಲ್ಕಲ್ ರೀ. ಇಲ್ಕಲ್ ಸೀರೆ ಅಂದ್ರೆ ಕೇಳ್ಬೇಕಾ ಚಲೋ ಸಖತ್ತಾಗಿ ಇದ್ದು. ಮತ್ತು ವೆರೈಟಿನೂ ಭಾಳ ಇದ್ದು ರೀ. ಮತ್ತು ರೇಟ್ನೂ ಸ್ವಲ್ಪ ಕಡಿಮೆನೇ ಇತ್ತು. ಭಾಳ ಕಡಿಮೆನಲ್ಲ, ಒಂದು ಚೂರು ಬಿಜಾಪುರಕ್ಕಿಂತ ಕಡಿಮೆ ಅನ್ನಿಸ್ತು. ಸೊ ನಮ್ಮಲ್ಲಿ ಕೆಲವೊಬ್ರು ಸೀರೆನೂ ತೊಗೊಂಡ್ರೆ ಭಾಳ ಇಷ್ಟ ಆಯ್ತು ಅಂತೇಳಿ ಕೆಲವೊಬ್ರು ತೊಗೊಂಡ್ರೆ, ಕೆಲವೊಬ್ರು ತೊಗೊಳಿಲ್ಲ. ಇಲ್ಲ ಕರೆಕ್ಟ್ ಇಂಟ್ರೆಸ್ಟ್ ಇದ್ದವ್ರು ಐದು ಚಲೋ ಅಲ್ಲ. ಹೆಂಗೆ ಈಗ ಸೊ ಫೈನಲಿ ಸೀರೆ ತೊಗೊಂಡು ಸೀದಾ ಹೋಟೆಲ್ಗೆ ಬಂದೆವು. ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ರೂಮ್ನಾಗ ಬಿಜಾಪುರಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆವು. ಎವ್ರಿಥಿಂಗ್ ಇಸ್ ಓವರ್. ಎಲ್ಲ ಮುಗೀತು ಫಂಕ್ಷನ್, ಹೋಗೋದಂತ ಮನೆಗೀಗ. ಫೈನಲ್ ಸೆಂಡ್ ಆಫ್ ಮಾಡೋದೈತಿ. ಖೈರಾಡ್ನಾಗ ಇದ್ದೀವಿ ಇಲ್ಕಲ್ದಾಗ. ಖೈರಾಡು ಸೂಪರ್ ಅದ ರೀ. ಹೋಟೆಲ್ ಗಿಟೆಲ್ಲ ಸಿಸ್ಟಮೆಟಿಕ್ ಇತ್ತು. ಚೂರ ಎಲ್ಲ ಚಲೋ ಅನ್ನಿಸ್ತು. ಎಲ್ಲ ಟೈಪ್ ಲಕ್ಷ್ಮಿನ ಎಂಜಾಯ್ ಮಾಡಿದ್ಲು. ಮ್ಯಾರೇಜು ಚಲೋ ಆಯಿತು. ಮ್ಯಾರೇಜ್ ಎಂಜಾಯ್ ಮಾಡಿ ಊಟ ಮಾಡಿ ಎಲ್ಲ ಮುಗಿಸ್ಕೊಂಡು ಇಲ್ಕಲ್ದಾಗ ಸೀರೆನೂ ನೋಡಿದ್ರೆ ಲಕ್ಷ್ಮಿ ಅದ. ಇಲ್ಕಲ್ದಾಗ ಸೀರೆ ನೋಡಿದ್ಲ ಲಕ್ಷ್ಮಿ ಕೂತ್ಕೊಂಡು ನೋಡಿದ್ರಲ್ಲ ನೀವು ವಿಡಿಯೋದಾಗ. ಸೀರೆ ಚಲೋ ಇದ್ದು ಅಂತ ಲಕ್ಷ್ಮಿ ಅಷ್ಟೇನು ಭಾಳ ಸೀರೆ ಉಡಂಗಿಲ್ಲ ಅಂತಕ್ಕೆ ಹಂಗಾಗಿ ನೋಡಿದ್ಲು ಅದೆಲ್ಲ. ಪ್ರಿಯಾದು ಪ್ರೇರಣಾದು ತೊಗೊಂಡ್ರೆ. ಸೊ ಹಿಂಗಾತು ನೋಡ್ರಿ. ನೀವು ಎಂಜಾಯ್ ಮಾಡೋದ ರಿದಾನ್ ಜೊತೆ ಆಟ ಆಡತ್ತಿದ್ದ. ನಮ್ಮ ರೀತು ಅಂತ ಬಿಟ್ಟು ಬಂದಿದ್ದೇವೆ. ರೀತು ಪಾಪ ಫೋನ್ ಮಾಡತ್ತಿದ್ಲ. ನೋಡ್ರಿ ಹೋಗೋಣಂತ ಈಗ ಮನೆಗೆ.
ಇದಿಷ್ಟು ಗಾಯ್ಸ್ ನಮ್ಮ ಇಲ್ಕಲ್ದಂತ ಫಂಕ್ಷನ್ ಅಂಡ್ ಬ್ಲಾಗ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾವುದೋ ಒಂದು ಕಾರಣಕ್ಕೂ ಇಷ್ಟ ಆಗಿದೆ ಮತ್ತೆ ಕಡೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಇದೇ ಥರ ನಮ್ಮ ಬ್ಲಾಗ್ನಾಗ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತಾ ಇರೋಣ ಗಾಯ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Find another reason, something just to keep me breathing. I'm holding on to different